ಕಿತ್ತಲೆ ಹಣ್ಣು ತಿಂದಿರ್ತೀರ, ಕಿತ್ತಲೆ ಹಣ್ಣಿನ ಸಿಪ್ಪೆ ಗೊಜ್ಜು ಕೇಳಿದ್ದೀರಾ? ಇದು ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ, ಕ್ವಿಕ್ಕಾಗೂ ಆಗುತ್ತೆ. ಬನ್ನಿ ನೋಡೋಣ ಹೆಂಗೆ ಮಾಡ್ಕೊಂಬರೋದು ಅಂತ. ಈ ಕಿತ್ತಲೆ ಹಣ್ಣಿನ ಸಿಪ್ಪೆ ಗೊಜ್ಜಿಗೆ ಬೇಕಾಗಿರೋ ಸಾಮಾನುಗಳು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಿಪ್ಪೆ, ಆರೆಂಜ್ದು. ಸೊ ಕಿತ್ತಲೆ ಹಣ್ಣಿಂದ ಸಿಪ್ಪೆ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರೆ ಫ್ರೈ ಮಾಡಿದ್ಮೇಲೆ ರುಚಿ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಇದು. ಮತ್ತು ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಗೊಜ್ಜಿನ ಪುಡಿ. ಈ ಗೊಜ್ಜಿನ ಪುಡಿ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಹಾಕಿ. ಮತ್ತು ಇದು ಬೆಲ್ಲದ ಪುಡಿ. ನೀವು ಬೆಲ್ಲ ಹೆಚ್ಚಾರೋ ಇಟ್ಕೊಂಡು ಯೂಸ್ ಮಾಡ್ಬೋದು. ನಾನು ಬೆಲ್ಲ ಪುಡಿ ಯೂಸ್ ಮಾಡ್ತಿದ್ದೀನಿ ಇವತ್ತು. ಮತ್ತು ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಅರಿಶಿನ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಈ ಸಿಪ್ಪೆನ ಏನಿದೆ ಆರೆಂಜ್ ಪೀಲ್ ಆಫ್ ಮಾಡಿರೋದು, ಮೊದಲಿಗೆ ಕಿತ್ತಲೆನ ಸಿಪ್ಪೆ ಏನು ಹೆಚ್ಕೊಂಡಿದ್ದೀವಿ ಇದನ್ನು ನೀರಿಗೆ ಹಾಕ್ಕೊತಾ ಇದ್ದೀನಿ. ನೀರಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಂಡಿ ತೆಗೆದು ಒಂದು ಪಾತ್ರೆಗೆ ಹಾಕಬೇಕು. ಏಕೆಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಒಂದು ಸ್ವಲ್ಪ ಕಹಿ ಇರುತ್ತೆ. ಸೊ ಆ ಕಹಿ ಸ್ವಲ್ಪ ಹೋಗಲಿ ಅಂತ ಈ ಥರ ಮಾಡ್ತಿರೋದು. ಆರೆಂಜ್ ತಿಂದರೆ ಎಷ್ಟು ಬೆನಿಫಿಟ್ಸ್ ಇದೆಯೋ ಇದ್ರ ಸಿಪ್ಪೆಲ್ಲೂ ಅದಕ್ಕಿಂತ ಡಬ್ಬಲ್ ಇದೆ ಬೆನಿಫಿಟ್ಸು. ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಇವಾಗ ಹುಣಸೆಹಣ್ಣು ಚೆನ್ನಾಗಿ ನೆಂದಿದೆ. ಸೊ ಸ್ವಲ್ಪ ಕ್ಯೂಚಿ ಹುಣಸೆಹಣ್ಣು ರಸ ತೆಕ್ಕೊಂಡು ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲೆ ಇಟ್ಟು ಇದಕ್ಕೊಂಚೂರು ಎಣ್ಣೆ ಹಾಕಿದ್ದೀನಿ. ಫಸ್ಟು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸೋದು ಮರ್ತಿದ್ದೆ. ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಹಾಕ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಗ್ಗರಣೆ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಇವಾಗ ಸಿಡಿಯೋಕ್ಕೆ ಬಂತು. ಇವಾಗ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಚುಟ್ಟಿಗೆ ಅರಿಶಿನ, ಇದನ್ನು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಹುರ್ಕೋಬೇಕು. ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನೋಡಿ ಲೈಟ್ ಬ್ರೌನ್ ಕಲರ್ ಬರ್ತಿದೆ. ಇವಾಗ ಹಿಂಡಿಟ್ಕೊಂಡಿದ್ವಲ್ಲ ಇದನ್ನು ಸಿಪ್ಪೆನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆ ಕಹಿ ಎಲ್ಲ ಹೋಗುತ್ತೆ, ಒಳ್ಳೆ ಟೇಸ್ಟ್ ಸಿಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಇದು ಬೇಗ ಫ್ರೈ ಆಗುತ್ತೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ಎಣ್ಣೆಗೆ ಚೂರು ನೀರು ತಗಲಿದ್ರೆ ಹೆಂಗೆ ಚಟ್ಕ ಅನ್ನತ್ತೆ ಆ ಥರ ಸೌಂಡೆಲ್ಲ ಹೋಗಬೇಕು. ಹಂಗಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಇವಾಗ ಇದಕ್ಕೆ ಹುಣಸೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಬೇಡ, ಟೊಮೆಟೊ ಬೇಡ, ಯಾವುದೇ ಥರ ಕಾಯಿ ಬೇಡ,
ಈಸಿಯಾಗಿ ಕ್ವಿಕ್ಕಾಗಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ದರೆ ಒಂದು 5 ನಿಮಿಷದಲ್ಲೆಲ್ಲ ಗೊಜ್ಜು ಮಾಡಿಬಿಡ್ಬೋದು. ಟೇಸ್ಟಿ ಕೂಡ, ಹೆಲ್ದಿ ಕೂಡ. ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಕುದೀಲಿ. 1-2 ಕುದಿ ಬಂದರೆ ಅದಕ್ಕೆ ನೆಕ್ಸ್ಟು ಬೆಲ್ಲ ಸೇರಿಸ್ಬೇಕು. ಬೆಲ್ಲ ಪುಡಿನಾರ ಓಕೆ, ಇಲ್ಲ ಅಂತಂದರೆ ಬೆಲ್ಲ ಹೆಚ್ಕೊಂಡಿದ್ದ ಬೆಲ್ಲನಾರ ಓಕೆ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಎರಡು ಚಮಚ ಬೆಲ್ಲ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಹುಳಿ ಸ್ವೀಟು ಚೆನ್ನಾಗಿ ಮಿಕ್ಸ್ ಆದರೆ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 30 ಸೆಕೆಂಡ್ಸ್ ಆಗಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ 3 ಕುದಿಲಿ. ಈ ಥರ ಮೆಥಡು ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಕೂಡುತ್ತೆ. ಸೊ ನಾನು ಹೆಂಗೆ ಹೇಳ್ತಿದ್ದೀನಿ, ಫಸ್ಟ್ ಹುಳಿ, ಆಮೇಲೆ ಸ್ವೀಟು, ಆಮೇಲೆ ಉಪ್ಪು, ಕಡೆಯದಾಗಿ ಇದು ಗೊಜ್ಜಿನ ಪುಡಿ ಸೇರಿಸ್ಕೊಳ್ಳೋಣ. ಇವಾಗ ಒಂದು 10 ಸೆಕೆಂಡ್ ಕುದಿಲಿ. ನೋಡಿ, ಇವಾಗ ಗೊಜ್ಜಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಗೊಜ್ಜಿನ ಪುಡಿ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಡೀಟೇಲಾಗಿ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು. 1 ನಿಮಿಷ ಕುದ್ಮೇಲೆ ಒಲೆ ಆಫ್ ಮಾಡಿದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು ರೆಡಿ. ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಕ್ವಿಕ್ಕಾಗುತ್ತೆ. ಆಫೀಸ್ಗೆಲ್ಲ ಹೋಗೋರಿಗೆ ಏನಪ್ಪ ಮಾಡಲಿ ಸಡನ್ನಾಗಿ ಅಂತ ಥಿಂಕ್ ಮಾಡೋರಿಗೆ ಇದು ಕ್ವಿಕ್ ರೆಸಿಪಿ. ಅದೇ ಥರ ತಿಂಡಿಗಳು ಅಡುಗೆಗಳು ಮಾಡಿ ಬೇಜಾರಾಗಿದ್ದರೆ ಇದನ್ನು ಮಾಡಿಕೊಂಡು ಒಂದ್ಸಲಿ ತಿನ್ಕೋಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಆಗಲೇ ಹೇಳ್ದಂಗೆ ಚಪಾತಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ಈ ಥರ ಎಣ್ಣೆ ಸೈಡಲ್ಲಿ ಸ್ವಲ್ಪ ಬಿಟ್ಕೊಳ್ತಾ ಬಂದರೆ ಗೊಜ್ಜು ರೆಡಿ ಇದೆ ಅಂತ ಅರ್ಥ. ನಾನು ಜಾಸ್ತಿ ಎಣ್ಣೆನೂ ಯೂಸ್ ಮಾಡಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು. ಸೊ ಗೊಜ್ಜಂದರೆ ಇಷ್ಟಿದ್ರೆ ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಇವಾಗ ರೆಡಿ ಇದೆ. ಈಸಿ ಒಂದು ಗೊಜ್ಜು, ಎಲ್ಲರ ಮನೆಯಲ್ಲೂ ಕ್ವಿಕ್ಕಾಗಿ ಬೇಗ ಮಾಡೋವಂಥದ್ದು ಹೆಲ್ದಿ ರೆಸಿಪಿ ರೆಡಿ ಇದೆ. ಕಿತ್ತಳೆ ಹಣ್ಣು ತಿಂದಿರ್ತೀರ, ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು ತಿಂದಿರ್ತೀರ ನೋಡಿ. ಇದು ಕ್ವಿಕ್ಕಾಗುತ್ತೆ, ಹೆಲ್ದಿ ರೆಸಿಪಿ ರೆಡಿ ಇದೆ. ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು ರೆಡಿ. ಚಪಾತಿ ಆರೆಂಜ್ ಸಿಪ್ಪೆ ಗೊಜ್ಜು ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು.